ಸೊ ಇದು ನಾವು ಹೆಣ್ಮಕ್ಳಷ್ಟೇ, ಗಂಡ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ದಾಂಡೇಲಿಗೆ ಒಂದು ಟ್ರಿಪ್ ಮಾಡೋಕ್ಕೆ ಹೋಗಿರೋವಂಥ ವ್ಲಾಗ್ ಇದು. ಹೌದು, ಎಲ್ಲ ಫ್ಯಾಮಿಲಿ ಜೊತೆ ಹೋಗೋದು ಇದ್ದೇ ಇರುತ್ತೆ, ಬಟ್ ನಾವಷ್ಟೇ ಫಸ್ಟ್ ಟೈಮ್ ಧೈರ್ಯ ಮಾಡಿಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಬಂದಿರೋವಂಥ ಟ್ರಿಪ್ ಇದು. ಸೊ ಬೆಳಗ್ಗೆ ನಾವು ಅಲ್ಲಿಂದ ಮನೆಯಿಂದ ಹೊರಡ್ಬೇಕಾದ್ರೆ 5 ಗಂಟೆ ಆಗಿತ್ತು. ದಾಂಡೇಲಿ 3 ಅವರ್ಸ್ ಇದೆ ಸಾಗರದಿಂದ. ರೀಚ್ ಆಗ್ತಾ ಒಂದು 8 o'clock ಆಯಿತು. ಮಿಡಲಲ್ಲಿ ರಿಫ್ರೆಶ್ಮೆಂಟ್ ಅಂತ ಒಂದು ಒಳ್ಳೆ ಸೀನರಿ ಕಾಣಿಸ್ತು. ನಂಗೆ ರೋಡೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಂಜು ಕಾಯ್ತಾ ಇರೋವಂಥ ಒಂದು ರೋಡ್ ಆಗಿತ್ತು. ಸೊ ಒಂದು ರಿಫ್ರೆಶ್ಮೆಂಟ್ ಇರಲಿ ಅಂತ ಹೇಳ್ಕೊಂಡು ಒಂದು ನಿಲ್ಲಿಸ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡ್ವಿ. ನಮ್ಮ ಮಕ್ಕಳೆಲ್ಲ ಭರತನಾಟ್ಯ ಕ್ಲಾಸಿಗೆ ಹೋಗ್ತಾರೆ. ಸೊ ಭರತನಾಟ್ಯ ಕ್ಲಾಸಲ್ಲಿ ಫ್ರೆಂಡ್ಶಿಪ್ ಆಗಿರೋವಂಥದ್ದು ಮತ್ತು ಒಂದಿಷ್ಟು ಫ್ಯಾಷನ್ ಶೋ ಎಲ್ಲ ಮಾಡಿದ್ವಿ. ಸೊ ಅಲ್ಲೊಂದಿಷ್ಟು ಫ್ರೆಂಡ್ಸ್ ಆಗಿರೋವಂಥ ಒಂದೆಲ್ಲ ಸೇರಿಕೊಂಡು ನಾವೆಲ್ಲ ದಾಂಡೇಲಿಗೆ ಧೈರ್ಯ ಮಾಡಿಕೊಂಡು ನಾವಿಷ್ಟೇ ಜನ ಹೋಗ್ತಾ ಇರೋದು. ನನಗಿದು ಫಸ್ಟ್ ಟೈಮು. ನಾನು ಯೂಶ್ವಲಿ ನನ್ನ ಹಸ್ಬೆಂಡ್ ಜೊತೆಗೆ ನಾನು ಟ್ರಿಪ್ ಮಾಡೋದು. ಸೊ ಇರಲಿ ಎಲ್ಲರೂ ಹೊರಟಿದ್ದಾರಲ್ಲ ಅಂತ ನಾನು ಜಾಯ್ನ್ ಆದೆ. ಆ್ಯಂಡ್ ದಾಂಡೇಲಿ ಹೋಗ್ತಾ ರೋಡ್ ಅಂತೂ ಅಲ್ಟಿಮೇಟ್. ನಂಗೆ ಈ ಕಾಡೇ ಇಷ್ಟ ಆಯಿತು. ಆ ಮರಗಳೆಲ್ಲ, ಆ ಸೀನ್ರಿ ತುಂಬ ಚೆನ್ನಾಗಿದೆ. ಸೊ ಈ ದಾಂಡೇಲಿಗೆ ಪ್ಲ್ಯಾನ್ ಮಾಡೋರು ಓನ್ ವೆಹಿಕಲಲ್ಲಿ ಬಂದರೆ ಮಿಡಲಲ್ಲಿ ನಿಂತ್ಕೊಂಡು ಆರಾಮಾಗಿ ಫೋಟೋ ಸೆಷನ್ ಮಾಡ್ಬೋದು. ಸೊ ಆನ್ ದ ವೇ ದಾಂಡೇಲಿಗೆ ಬರ್ತಿದ್ದಂಗೆ ನಮಗೆ ವೆಲ್ಕಮ್ ಮಾಡೋಕ್ಕೆ ಕಾಲಿ ರಿವರ್ ಇರುತ್ತೆ. ಸೊ 2 ಕಡೆ ಕಾಲಿ ರಿವರ್ ಇದೆ. ಕಾಲಿ ರಿವರಲ್ಲೇ ನಮಗೆಲ್ಲ ರೀತಿಯ ಆ್ಯಕ್ಟಿವಿಟೀಸ್, ಏನು ವಾಟರ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ ಇರುತ್ತೆ, ಅದೆಲ್ಲ ಇದೇ ರಿವರಲ್ಲೇ ಆಗೋದು. ನಮ್ಮ ಗ್ರೂಪಲ್ಲಿ ಆಲ್ರೆಡಿ ಒಬ್ಬರು ದಾಂಡೇಲಿಗೆ ಹೋಗಿ ಬಂದಿರೋವಂಥ ಎಕ್ಸ್ಪೀರಿಯನ್ಸ್ಡ್ ಇರೋವಂಥವ್ರು ಇದ್ದರು. ಸೊ ಅವ್ರು ಆಲ್ರೆಡಿ ಒಂದು ರೆಸಾರ್ಟಲ್ಲಿ ಉಳ್ಕೊಂಬಂದಿದ್ರು. ಅದು ತುಂಬ ಫ್ಯಾಮಿಲಿ ಫ್ರೆಂಡ್ಲಿ ಆಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ರೆಸಾರ್ಟ್ಗೆ ನಾವು ಹೋಗ್ತಾ ಇರೋದು. ದಟ್ ಈಸ್ ಮನೋಮಯ. ನಾವಿಲ್ಲಿ ರೀಚ್ ಆಗ್ತಾ ಆಲ್ರೆಡಿ 8:30, 9 o'clock ಆಗಿದೆ. ಯಾಕಂದರೆ ನಾವು ಮಿಡಲಲ್ಲಿ ತುಂಬಾ ಸ್ಟಾಪ್ ಮಾಡ್ಕೊಂಡು ಬಂದ್ವಿ. ಹಾಗಾಗಿ ಇದು ಆ್ಯಕ್ಚುಲಿ ದಾಂಡೇಲಿ ಸಿಟಿಗೆ ಈ ರೆಸಾರ್ಟ್ ತುಂಬ ಹತ್ತಿರ ಇದೆ. ಬಟ್ ವಾಟರ್ ಸ್ಪೋರ್ಟ್ಸಿಗೆ ಎಲ್ಲ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ದೂರ ಆಗುತ್ತೆ. ವಾಟರ್ ಸ್ಪೋರ್ಟ್ಸಿಂದ ಒಂದು 30 ಕಿಲೋಮೀಟರ್ ದೂರ ಇದೆ ಇದು ರೆಸಾರ್ಟು. ಬಟ್ ಫ್ಯಾಮಿಲಿ ಫ್ರೆಂಡ್ಲಿ ಆಗಿದೆ ಅಂತ ಹೇಳಿಕೊಂಡು ನಾವು ಈ ರೆಸಾರ್ಟಿಗೆ ಬಂದು ಬುಕ್ ಮಾಡಿದ್ವಿ. ಆ್ಯಂಡ್ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ತುಂಬ ದೊಡ್ಡದಾಗಿರೋ ಪೂಲ್ ಇದೆ. ತುಂಬ ಚೆನ್ನಾಗಿದೆ ಆ ವ್ಯೂ ಮಾತ್ರ. ಆ್ಯಂಡ್ ವೆರಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ ಹೇಳ್ಬೋದು ಈ ರೆಸಾರ್ಟು. ನಾವು ಚೆಕ್ ಇನ್ ಮಾಡೋಕ್ಕಿಂತ ಮುಂಚೆನೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇದು ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿಲ್ಲ. ನಾವೇ ಇದಕ್ಕೆ ಪರ್ ಹೆಡ್ 200 rupees. ಮತ್ತೆ ಹೊರಗಡೆ ಹೋಗಿ ಹೋಟೆಲ್ ಉಟ್ಕೊಂಡು ತಿನ್ಕೊಳೋ ಬದಲು ಇಲ್ಲೇ ತಿನ್ನೋಣ ಅಂತ ಹೇಳ್ಕೊಂಡು ಪರ್ ಹೆಡ್ 200 rupees ಪೇ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ನ ಇಲ್ಲೇ ತಿಂದ್ವಿ. ಸೊ ಬ್ರೇಕ್ಫಾಸ್ಟಲ್ಲಿ ಎಲ್ಲದೂ ಇತ್ತು. ಇಡ್ಲಿ, ಎಗ್ಗು, ಬ್ರೆಡ್ಡು, ಜಾಮು, ಅವಲಕ್ಕಿ, ಪಾಸ್ತಾ, ಉಪ್ಪಿಟ್ಟು, ಈವನ್ ಫ್ರೂಟ್ಸ್ ಎಲ್ಲದೂ ಇತ್ತು. ಬ್ರೆಡ್ ಜಾಮ್ ರೆಸಾರ್ಟಿಗೆ ಬಂದು. ಯಾವ ರೆಸಾರ್ಟ್? ಯಾವುದು? ಗೊತ್ತಿಲ್ಲ. ಮನೋಮಯ ರೆಸಾರ್ಟ್. ಸೊ ಇದು ಮನೋಮಯ ರೆಸಾರ್ಟು. ನಿಮಗೆ ಇಲ್ಲೆಲ್ಲ ರೀತಿಯ ಬೇರೆ ಬೇರೆ ಟೈಪ್ಸ್ ಆಫ್ ರೂಮ್ಸ್ ಇರುತ್ತೆ. ಒಂದು AC, ನಾನ್ AC, ಕಾಟೇಜಸ್ಸು, ಮತ್ತು ಮಹಾರಾಜ ಲಕ್ಸುರಿ ಕಾಟೇಜಸ್ ಆಗಿರ್ಬೋದು, ಅಥವಾ ಗ್ಲಾಸ್ ಹೌಸ್ ಥರ ಇರೋವಂಥ ಕಾಟೇಜಸ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಆ್ಯಕ್ಟಿವಿಟೀಸಲ್ಲಿ ಇಂಡೋರಲ್ಲಿ. ಆ್ಯಂಡ್ ದಿಸ್ ಇಸ್ ರೈನ್ ಡ್ಯಾನ್ಸಿಂಗು ಸಹಿತ ಇರುತ್ತೆ. ಆ್ಯಂಡ್ 4 to 5 ಆ್ಯಕ್ಟಿವಿಟೀಸ್ ಏನಿದೆ, ಜೋರ್ಪಿಂಗು, ಜಿಪ್ ಲೈನು, ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸಹಿತ ಇದೇ ರೆಸಾರ್ಟಿನ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಜಸ್ಟ್ ಆ್ಯಕ್ಟಿವಿಟೀಸ್ ಅಷ್ಟೇ ಅಲ್ಲ, 3 meals ಸಹಿತ ಇದೇ ರೆಸಾರ್ಟ್ ಪ್ಯಾಕೇಜಲ್ಲಿ ಆಗಿರುತ್ತೆ. ಸೊ ರೆಸಾರ್ಟ್ ನಮಗೆ ಆಗಿರೋದು 2500 rupees ಪರ್ ಹೆಡ್ಡು. ಸೊ ಅದರೊಳಗಡೆ ನಮಗೆ 3 meals, 3 ಬ್ರೇಕ್ಫಾಸ್ಟು, ಲಂಚು ಮತ್ತು ಡಿನ್ನರು. ಆ್ಯಂಡ್ ಅದರದಲ್ಲದೆ 4 to 5 ಇಂಡೋರ್ ಆ್ಯಕ್ಟಿವಿಟೀಸ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸು ಸಹಿತ ಇನ್ಕ್ಲೂಡ್ ಆಗಿರುತ್ತೆ. ಔಟರಲ್ಲಿ ರಾಫ್ಟಿಂಗ್ ಒಂದು ಬಿಟ್ಟು ಬೇರೆ ಎಲ್ಲ ವಾಟರ್ ಸ್ಪೋರ್ಟ್ಸು ಸಹಿತ ಇದೇ ಒಂದು ರೆಸಾರ್ಟ್ ಈ ಒಂದು ಇದರೊಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು ಬರ್ತಿದ್ದಂಗೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಿಬಿಟ್ಟು, ಯಾಕಂದರೆ 11 o'clock ಇತ್ತು ಚೆಕ್-ಇನ್ನು. ನಮಗೆ ಅಂತ ಸಪ್ರೇಟಾಗಿ ಒಂದು ರೂಮ್ ಕೊಟ್ಟು ಅದರೊಳಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫಾಸ್ಟಾಗಿ ಆ್ಯಕ್ಟಿವಿಟೀಸ್ ಕಡೆ ಹೋಗೋಣ ಅಂತಕೊಂಡು ನಾವು ಹೊರಟಿರೋದು. ದಾಂಡೇಲಿ ವಾಟರ್ ಸ್ಪೋರ್ಟ್ಸಿಗೋಸ್ಕರ ಕಾಲಿ ರಿವರ್ ಕಡೆ ಹೋಗ್ತಾ ಇರೋದು. ಸೊ ನಾವೆಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಊರು ಅಂತ ಹೇಳ್ಕೊಂಡು ಯಾರೂ ವಾಟರ್ ಸ್ಪೋರ್ಟ್ಸ್ ಇಲ್ಲಿವರು ಟ್ರೈ ಮಾಡಿಲ್ಲ. ಬಟ್ ಸ್ಟಿಲ್ ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇರೋದು ವಾಟರ್ ಸ್ಪೋರ್ಟ್ಸ್ ಆಡಲಿಕ್ಕೆ ಅಂತ.
ನಮಗೆ ಒಂದು ಮಿಸ್ ಹೊಡೆದಿದ್ದು ಅಂದರೆ ನಮಗೆ ಗೊತ್ತಾಗಿಲ್ಲ ದಟ್ ರಿವರ್ ರಾಫ್ಟಿಂಗು ಮತ್ತು ರೆಸಾರ್ಟ್ ತುಂಬ ದೂರ ಇದೆ ಅಂತ ಹೇಳ್ಕೊಂಡು. ಸೊ ಯಾರಾದರೂ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ನಿಮ್ಗೆ ವಾಟರ್ ಸ್ಪೋರ್ಟ್ಸೇ ಆಡಬೇಕು ಅಂದರೆ ಹತ್ತಿರ ಇರೋ ರೆಸಾರ್ಟಿಗೆ ಬುಕ್ ಮಾಡ್ಕೊಳ್ಳಿ. ಈ ರೆಸಾರ್ಟ್ ಮಾತ್ರ ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು. ಫ್ಯಾಮಿಲಿ ಫ್ರೆಂಡ್ಲಿ ಆಗಿದೆ. ಸಂಜೆ ಹೊತ್ತಿಗೆ ನಮಗೆಲ್ಲ ರೀತಿಯ ಆ್ಯಕ್ಟಿವಿಟೀಸ್, ರೈನ್ ಡ್ಯಾನ್ಸಿಂಗ್ ಆಗಿರ್ಬೋದು, ಎಲ್ಲದೂ ಕೊಡ್ತಾರೆ ಅಂತ. ಬಟ್ ನಾವೇನು ವಾಟರ್ ಸ್ಪೋರ್ಟ್ಸಿಗೆ ಹೋಗಬೇಕು ಅದಕ್ಕೆ ½ ಅವರ್ ಟೈಮ್ ಹಿಡಿಯುತ್ತೆ ಇಲ್ಲಿಂದ ಒಂದು ಸ್ಪೋರ್ಟ್ಸ್ ಲೊಕೇಶನಿಗೆ ಹೋಗಲಿಕ್ಕೆ. ಸೊ ಆಲ್ರೆಡಿ ನಾವಿಲ್ಲಿ ರೀಚ್ ಆಗ್ತಾನೆ 12 o'clock ಆಗೋಗಿತ್ತು. ಸೊ ಇದು ವಾಟರ್ ಸ್ಪೋರ್ಟ್ಸ್ ಆಡುವಂಥ ಲೊಕೇಶನು. ಇದು ನಮಗೆ ರೆಸಾರ್ಟ್ನವರೇ ಇಲ್ಲಿ ಅವರು ಒಂದು ಟೋಕನ್ ಕೊಟ್ಟಿದ್ದರು, ಅದನ್ನು ಇಲ್ಲಿ ತೋರಿಸ್ರಿ, ಸೊ ಅವ್ರಿಗೆ ನಿಮಗೆಲ್ಲ ಕೊಡ್ತಾರೆ, ಎಲ್ಲ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳಿದರು. ಸೊ ಮಧ್ಯಾಹ್ನ ಆಗಿದೆ. ನಾವು ಲಂಚ್ ರೆಸಾರ್ಟಲ್ಲಿ ಲಂಚ್ ಮಾಡಲಿಲ್ಲ, ಡೈರೆಕ್ಟಾಗಿ ಬರೀ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಲಂಚ್ ಅವರ್ ಆಗ್ತಾಯಿದೆ, ಆಲ್ರೆಡಿ 1:30 ಆಗ್ತಾಯಿದೆ. ಬಟ್ ಇಲ್ಲೊಂದು ಮೇಜರ್ ಮಿಸ್ಟೇಕ್ ಏನಪ್ಪ ಅಂದರೆ ಜಾಕೆಟ್ ಸಿಗೋ ತನಕ ನಾವು ವೇಟ್ ಮಾಡಬೇಕು. ಲಿಟ್ರೇಲಿ 1-2 hours ವೇಟ್ ಮಾಡಿದ್ವಿ ಒಂದು ಜಸ್ಟ್ ಲೈಫ್ ಜಾಕೆಟ್ ಸಿಗೋಕ್ಕೋಸ್ಕರ. ಜಾಕೆಟ್ ಕೊಡಕ ಅಂತನ ಅಕ್ಕ, ಕೊಡಕ ಲೈಫ್ ಜಾಕೆಟು ಒಂದ್ಸತಿ ಆಡಾಡ್ಕೊ ಬರ್ತೀನಕ್ಕ. ಆಲ್ರೆಡಿ 1:30, 2 o'clock ಆಗ್ತಾಯಿದೆ. ಬಟ್ ನಮಗೆ ಲೈಫ್ ಜಾಕೆಟ್ ಸಿಗ್ತಾಯಿಲ್ಲ. ಲೈಫ್ ಜಾಕೆಟ್ ಆಲ್ರೆಡಿ ಬಂದವರೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಅದು ನಮಗೆ ಸಿಗೋ ತನಕ ನಮ್ಗೆ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಮಾಡಲಿಕ್ಕಾಗಲ್ಲ. ಸೊ ಅಲ್ಲಿ ಲೈನ್ ಅಪ್ ಇತ್ತು. ಆಲ್ರೆಡಿ 37 ಮೆಂಬರ್ಸ್ ನಮಗಿಂತ ಮುಂಚೆ ಕ್ಯೂವಲ್ಲಿದ್ದರು. ನಮಗೆ ಆಮೇಲೆ 1 hour ಆದಮೇಲೆ ಸಿಕ್ತು ಫೈನಲಿ ಲೈಫ್ ಜಾಕೆಟ್. ಸೊ ಇದು ಕಾಲಿ ರಿವರು. ಲೊಕೇಶನ್ನು ಮಾತ್ರ ಅಲ್ಟಿಮೇಟಾಗಿ ಬ್ಯೂಟಿಫುಲ್ ಆಗಿದೆ. ನಮಗೋಸ್ಕರನೇ ವೆದರು ಸಹಿತ ಹೆಲ್ಪ್ ಮಾಡಿತ್ತು ಅನಿಸುತ್ತೆ. ಲಕ್ಕಿತ್ತೇನೋ ನಮಗೆ. ಚೂರು ಬಿಸಿಲಿಲ್ಲ, ತುಂಬ ಮೋಡ ಇತ್ತು. ನೇಚರ್ ನಮ್ಗೆ ಸಣ್ಣ ಟ್ಯಾನೇ ಆಗಿಲ್ಲ ಅಂತ ಹೇಳ್ಬೋದು. ಈ ದಾಂಡೇಲಿ ಟ್ರಿಪ್ಪಲ್ಲಿ ಮಾತ್ರ ನಾನು ತುಂಬ ಕೂಲಾಗಿದ್ದೆ, ಯಾಕೆಂದರೆ ಬಿಕಾಸ್ ವೆದರ್ ವಾಸ್ ಸಪೋರ್ಟಿಂಗ್ ಅಸ್. ಸೊ ನಾವು ಆ್ಯಕ್ಚುಲಿ ಹೋದಾಗ ರಿವರ್ ರಾಫ್ಟಿಂಗ್ ಓಪನ್ ಆಗಿರಲಿಲ್ಲ. ಅದು ಗೋರ್ಮೆಂಟಿಂದ ವಾಟರ್ ಲೆವೆಲ್ ನೋಡಿಬಿಟ್ಟು ಅವರು ಸಿಗ್ನಲ್ ಕೊಡ್ತಾರೆ, ಅಂದರೆ ಮಾತ್ರ ರಿವರ್ ರಾಫ್ಟಿಂಗ್ ಮಾಡಬೇಕು. ಇಲ್ಲ ಅಂತಂದರೆ ಜಸ್ಟ್ ಬೋಟಿಂಗ್ ಅಷ್ಟೇ ಮಾಡ್ಕೊಂಬರ್ಬೇಕು. ನಮ್ಮ ಹಣೆ ಬರೋಕ್ಕೆ ವಾಟರ್ ಲೆವೆಲ್ ಕಡಿಮೆ ಇತ್ತು, ಹಾಗಾಗಿ ಜಸ್ಟ್ ಬೋಟಿಂಗ್ ಅಷ್ಟೇ ಮಾಡೋದು ಅಂತ ಹೇಳಿದರು. ಸೊ ತುಂಬ ಬೇಜಾರು ಮಾಡಿಕೊಂಡು ಬೋಟಿಂಗ್ ಮಾಡ್ತಾಯಿದ್ವಿ. ಹೇಳಿರಿ. ಬೀಸೋ ಗಾಳಿಗೆ ಹೊಡೆಯೋ ಪೆಡಲಿಗೆ ನಾವು ಮುಂದೆ ಹೋಗ್ತಾ ಇಲ್ಲ. ಜಸ್ಟ್ ಬೋಟಿಂಗ್ ಮುಗಿಸ್ಕೊಂಡು ಬರಲಿಕ್ಕೂ ಗೊತ್ತಾಯಿತು ವಾಟರ್ ಲೆವೆಲ್ ಹೈ ಆಗಿದೆ, ನಾವು ಇವಾಗ ರಿವರ್ ರಾಫ್ಟಿಂಗ್ ಮಾಡ್ಬೋದು ಅಂತ. ನಮ್ಮ ಲಕ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಆ ಬೋಟ್ ಬಿಡಲೇ ಇಲ್ಲ. ಯಾವ ಬೋಟಲ್ಲಿ ಇದ್ವಿ ಅದೇ ಬೋಟಲ್ಲೇ ರಿವರ್ ರಾಫ್ಟಿಂಗಿಗೆ ಹೋಗ್ಬಿಟ್ವಿ ಸೀದಾ. ಮೇಡಮ್ ನಿಮ್ಮ ಹೆಸರು? ಪ್ರಮೋದ, ಭಾಗ್ಯಲಕ್ಷ್ಮಿ, ಶಿಲ್ಪಾ, ಪ್ರಿಯಾಂಕಾ, ಶಿಲ್ಪಾ, ಶ್ವೇತಾ, ಅನಿತಾ, ಅಶ್ವಿನಿ. ಓಕೆ, ನಿಮ್ಮ ಜೊತೆ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ, ಅಕ್ಷಂತಿ ಬಿಟ್ಟಿಲ್ಲ. ಹಾಯ್ ಮಾಡಿಲ್ಲ. ಹಾಯ್, ಎಲ್ಲ ರೆಡಿ ಇದ್ದೀರಾ? ಫೋರ್ಬಟ್ ಮಾಡಿ, ಎಲ್ಲ ಫೋರ್ಬಟ್ ಮುಂದ್ಗಡೆ ಎಲ್ಲಿರಿ ಜೋರಾಗಿ. ಈ ಕಡೆಯಿಂದ ಮಾಡಬೇಕು ಅವರೇ. ಹಾಯ್, ಹಿಪ್ 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 ಹಿಪ್, ಭಾರತ್ ಮಾತಾ ಕೀ. ಆ್ಯಂಡ್ ಇದೊಂದು ರಿವರ್ ರಾಫ್ಟಿಂಗ್ ಮಾತ್ರ ಆ ಹೋಟೆಲ್ದ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಬೇರೆ ಎಲ್ಲದು ಗೇಮ್ಸ್ ಸಹಿತ ಹೋಟೆಲಿಂದನೇ ನಾವು ಫ್ರೀಯಾಗಿ ಆಟ ಆಡ್ಬೋದು. ಇದನ್ನು 600 rupees ಪರ್ ಹೆಡ್ ಇರುತ್ತೆ. ಇದಕ್ಕೆ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ರಿವರ್ ರಾಫ್ಟಿಗೆ ದುಡ್ಡು ಕೊಡಬೇಕಾಗತ್ತೆ. ಆ್ಯಂಡ್ ಏನು ನೀವು ವೀಡಿಯೋಸ್ ನೋಡ್ತಾ ಇದ್ದೀರಾ, ಇವರೇನು ವೀಡಿಯೋ ಮಾಡ್ತಿದ್ದಾರೆ ಈ ಬೋಟ್ನವರು, ಸೊ ಇದಕ್ಕೆ ನಾವು 1200 rupees ಕೊಟ್ಟಿದ್ದೀವಿ ಒಂದು ಫುಲ್ ಬೋಟಿಗೆ. ಅಂದರೆ ನಮಗೆ ಪರ್ ಹೆಡ್ 200 ರೂಪಾಯಿ ಬಿತ್ತು. ಅಂದರೆ ನಾವು 8 ಜನ ಇರೋದ್ರಿಂದ ಪರ್ ಹೆಡ್ 200 ರೂಪಾಯಿ ಪೇ ಮಾಡ್ತೀವಿ ಈ ವೀಡಿಯೋಸ್ಗೆ ಮತ್ತು ಫೋಟೋಸ್ಗೆ ಅಂತ. ಅವರೇ ನಮಗೆ ಫೋಟೋಸು ವೀಡಿಯೋಸ್ನ ತೆಗೆದುಕೊಟ್ಬಿಡ್ತಾರೆ. ಆ್ಯಂಡ್ ರಿವರ್ ಹತ್ರ ಹೋಗೋಕ್ಕಿಂತ ಮುಂಚೆ ನಮಗೆ ಸ್ವಿಮ್ಮಿಂಗ್ ಬರೋರಿಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಆ್ಯಂಡ್ ಅಲ್ಲೂ ನೀರಲ್ಲಿ ಇಳಿದ್ಬಿಟ್ಟು ಫೋಟೋಸ್ ತೆಗೆಸ್ಕೊಡ್ತಾರೆ. ಸೊ ಈ ಥರ ನಾವು ನೀರಲ್ಲಿ ಇಳಿದ್ಬಿಟ್ಟು ಫೋಟೋಸ್ ತಕ್ಕೊಂಡ್ವಿ. ಅವ್ರ ಫೋಟೋಸ್ ಅಷ್ಟೇ ಕೊಟ್ಟಿದ್ದಾರೆ, ವೀಡಿಯೋಸ್ ಇಲ್ಲಿ ಅವೈಲೇಬಲ್ ಇಲ್ಲ. ಸೊ ಫೋಟೋಸ್ ತೋರಿಸಿರೋದು. ತುಂಬ ಹೆದರ್ಕೊಂಡು ನನಗೆ ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೂ ಇಳ್ದಿದ್ದೆ. ಸೊ ನನ್ನ ಫೇಸ್ ನೋಡ್ಬೋದು, ನಾನು ಹೆದರ್ಕೊಂಡು ಕೈ ಹಿಡ್ಕೊಂಡು ಇದ್ದೀನಿ ಬಿದ್ದೋಗಬಾರ್ದು ಅಂತ.
ಬಟ್ ಒಂದು ಮೆಮೊರಿ ಚೆನ್ನಾಗಿರುತ್ತೆ. ಫೋಟೋಸ್ ಅಂತೂ ಸಖತ್ ಚೆನ್ನಾಗಿ ಬಂತು. ಸ್ಟಾಪ್ ಮಾಡಿ. ಫೋಟೋಗ್ರಾಫರ್ ಕಾಣಿಸ್ತಾ ಇದ್ದಾರೆ ನಿಮಗೆ? ಎಲ್ಲಿ ಹೇಳಿ? ಯಸ್, ಅವರೇ ಫೋಟೋಗ್ರಾಫರು. ಓಕೆ, ಫಾರ್ವರ್ಡ್ ಮಾಡಿ. ಎಲ್ಲ ಫಾರ್ವರ್ಡ್. ಬಾಡಿ ಮೂಮೆಂಟ್ ಮಾಡಿ, ಬಾಡಿ ಮೂಮೆಂಟ್ ಮಾಡಿ, ಬಾಡಿ ಮುಂದಿನ ಹಿಂದೆ ಎಳಿರಿ. ಫಾಸ್ಟಾಗಿ 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 ಎಳಿರಿ. ಬಾಡಿ ಮೂಮೆಂಟ್ ಮಾಡಿ ಮೇಡಮ್, ಎಲ್ಲರೂ ಬಾಡಿ ಮೂಮೆಂಟ್ ಮಾಡಿ. ಮುಂದಕ್ಕೆ ಹಾಕಿ ಜೋರಾಗಿ. ಓಕೆ, ಸ್ಟಾಪ್ ಅಂಡ್ ಗೆಟ್ ಡೌನ್. ಎಲ್ಲರೂ ಹಿಂದೆ ನೋಡಿ, ಹಾಯ್ ಮಾಡಿ. ಎಲ್ಲರೂ ಹಾಯ್. ಅರೆ ಬ್ಲಾಗರ್ಸ್, ಇಲ್ಲಿ ನೋಡಿ ಹಿಂದೆ, ಅಲ್ಲೋಡಿ. ಗೆಟ್ ಬ್ಯಾಕ್. ಅಲ್ಲಿ ಫಾರ್ವರ್ಡ್ ಮೇಡಮ್. ಫಾರ್ವರ್ಡ್ ಅಂದರೆ ಮುಂದೆ ಮೇಡಮ್. ಸ್ಟಾಪ್. ಇಮಿಡಿಯೇಟ್ಲಿ ಇರಬೇಕು. ಲೇಟ್ ಆಗಿದ್ರೆ ಈ ಕಡೆ ಮತ್ತೆ ಫಾರ್ವರ್ಡ್ ಮಾಡಿ, ಮುಂದೆ ಮಾಡಿ ಎಲ್ಲರೂ. ಸೊ ಯಾರು ದಾಂಡೇಲಿ ಟ್ರಿಪ್ ಮಾಡಬೇಕು ಅಂತೀರ ಅವ್ರು ಮೊದಲೇ ಅಲ್ಲಿ ವೆದರ್ ಹೇಗಿದೆ, ರಿವರ್ ರಾಫ್ಟಿಂಗಿಗೆ ಓಕೆ ಇದೆಯಾ ಅಂತ ಕೇಳ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಎವ್ರಿ ಡೇ ಇರೋದಿಲ್ಲ, ವಾಟರ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟು ತನಕ ಬೋಟಲ್ಲಿ ಮುಟ್ತಾ ಇಲ್ಲ. ಎಳಿಬೇಕು ಎಲ್ಲರೂ ಜೋರಾಗಿ, ಜೊತೆಯಲ್ಲಿ ಎಳಿಬೇಕು. ನೀರನ್ನು ಎಳೀರಿ, ಡಿಪ್ ಮಾಡಬೇಡಿ. ಯಾರು ಡಿಪ್ ಮಾಡಬೇಡಿ. ಸ್ಟಾಪ್. ಎಲ್ಲರೂ ಹಿಂದೆ ನೋಡಿ, ಎಲ್ಲ ಹಾಯ್ ಮಾಡಿ. ಎಲ್ಲ ಹಾಯ್. ಹಿಪ್ ಜರ್ದ್ ಕೆಳಗೆ ಬರ್ತಾ ಇದ್ದೀರಾ. ಎಳೀರಿ, ಜೋರಾಗಿ ಬರಲಿ. ಇನ್ನೂ ಜೋರಾಗಿ ಎಳೀರಿ, ಬಿಡಬಾರ್ದು ಮಾಡಿ. ಜೋರಾಗಿ ಮಾಡಿ, ಎಳೀರಿ ಜೋರಾಗಿ. ಮೇಡಮ್ ಮುಂದ್ಗಡೆ ಇವರು, ಎಳೀರಿ ಮೇಡಮ್, ಮೇಡಮ್. ಎದ್ನಿತ್ಕೊಳ್ಳಿ, ಎಲ್ಲರೂ ಎದ್ನಿತ್ಕೊಳ್ಳಿ. ಜಂಪ್ ಮಾಡಿ, ಎಲ್ಲರೂ ಜಂಪ್ ಮಾಡಿ ಮೇಲೆ, ಹಿಂಗೆ ಜಂಪ್ ಮಾಡಿ. ಸೊ ಅವರೇ ನಮಗೆ ಅವ್ರ ಕ್ಯಾಮ್ರಾದಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದುಕೊಟ್ರು. ಆ್ಯಂಡ್ ಅಲ್ಲಿ ಇನ್ನೊಂದು ಟೀಮು ಇರುತ್ತೆ, ಫೋಟೋಗ್ರಾಫರ್ಸು. ಸೊ ನಾವು ರಿವರ್ ರಾಫ್ಟಿಂಗ್ ಮಾಡಬೇಕಾದ್ರೂ ಸಹಿತ ಹೊರಗಡೆಯಿಂದನೂ ಫೋಟೋಸ್ ತೆಗಿತಾ ಇರ್ತಾರೆ. ಸೊ ಇದು ಜಸ್ಟ್ ನಮ್ಮಲ್ಲಿ ಬೋಟಲ್ಲಿರೋ ಒಂದು ಫೋಟೋ ತೆಗ್ದಿರೋದಲ್ಲ, ಹೊರಗಡೆಯಿಂದನೂ ಒಂದು ಟೀಮು ನಮಗೆ ಫೋಟೋ ತೆಗ್ದಿರೋದು. ಸೊ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅವರೇ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ತುಂಬ ಸೇಫ್ಟಿ ಆಗಿದೆ ಅಂತ ಹೇಳ್ಬೋದು. ಬಟ್ ಆದರೂ ಹೆದರಿಕೆ ಆಗುತ್ತೆ ಸ್ವಿಮ್ಮಿಂಗ್ ಬಂದಿಲ್ಲ ಅಂದರೆ. ಸ್ವಿಮ್ಮಿಂಗ್ ಕಲ್ತ್ಕೊಂಡೋದ್ರೆ ಸ್ವಲ್ಪ ಧೈರ್ಯವಾಗಿರ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಜೊತೆ ನಮಗೆ ಬೋಟ್ ರೈಡರು ಸಹಿತ ತುಂಬಾ ಫನ್ನಿಯಾಗಿ ನಮಗೆಲ್ಲ ರೀತಿಯ ಫೋರ್ಸಸ್ಸು ಸಹಿತ ಹೇಳ್ಕೊಡ್ತಿದ್ರು. ಹೀಗೆ ಫೋರ್ಸ್ ಕೊಡಿ, ಹೀಗೆ ಮಾಡಿ, ಹಾಗೆ ಮಾಡಿ ಅಂತ. ಸೊ ಒಂದು ಫನ್ ವೇಯಲ್ಲಿ ತುಂಬ ಚೆನ್ನಾಗಿತ್ತು. ನಮಗೆಲ್ಲ ಒಳಗಡೆ ಪುಕ್ಕು ಆಗ್ತಿದ್ರೆ ಅವರಿಗೆ ದಿನ ನೋಡಿ ಅಭ್ಯಾಸ ಆಗುತ್ತೆ. ತುಂಬ ಸ್ಟ್ರೆಂತ್ ಬೇಕು, ಯಾಕಂದರೆ ನಮಗೆ ನೀರಿಗೆ ಇಳಿಸಿದ ಮೇಲೂ ಸಹಿತ ಕರ್ಕೊಂಡು ಮತ್ತೆ ಮೇಲ್ಗಡೆ ಅವರೇ ತೆಗೆದು ಹಾಕ್ತಾರೆ. ಸೊ ಅದಾದಮೇಲೆ ರಿವರ್ ರಾಫ್ಟಿಂಗ್ ಫಸ್ಟ್ ಮುಗಿಸ್ಕೊಂಬಂದಮೇಲೆ ನೆಕ್ಸ್ಟ್ ಕಯಾಕಿಂಗಿಗೆ ಹೋದ್ವಿ. ಸೊ ನನಗೆ ಬರಲಿಲ್ಲ, ಬಿಕಾಸ್ ನನಗೆ ಹೆದರಿಕೆ ನೀರಂದರೆ. ಹಾಗಾಗಿ ಬೇರೆ ನನ್ನೆಲ್ಲ ಫ್ರೆಂಡ್ಸು ಕಯಾಕಿಂಗ್ ಮಾಡ್ಕೊಂಡು ಬಂದರು. ಆಲ್ರೆಡಿ ನಾನು ಬೋಟಲ್ಲೇ ಇದ್ದಿದ್ದರಿಂದ ಮತ್ತೆ ಬೋಟನ್ನು ತಳ್ಳೋಷ್ಟು ನನಗೆ ಸ್ಟ್ರೆಂತ್ ಇರಲಿಲ್ಲ. ಅವರಿಗೆಲ್ಲ ಸ್ಟ್ರೆಂತ್ ಇತ್ತು, ಜೋಶ್ ಇತ್ತು. ಸೊ ಅವರೆಲ್ಲರೂ ಸಹಿತ ಕಯಾಕಿಂಗಿಗೆ ಹೋದರು. ನಾನು ವೀಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಇದೆಲ್ಲ ಹೋಟೆಲ್ ಪ್ಯಾಕೇಜೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈ ಜಿಪ್ ಲೈನು ಸಹಿತ ಹೋಟೆಲ್ ಪ್ಯಾಕೇಜೆಲ್ಲ ಇನ್ಕ್ಲೂಡ್ ಆಗುತ್ತೆ, ಏನು ಎಕ್ಸ್ಟ್ರಾ ಪೇಮೆಂಟ್ ಮಾಡೋದಿರೋದಿಲ್ಲ. ಸೊ ಇದು ಫಸ್ಟ್ ಟೈಮ್ ನೀರಿಗೆ ಜಿಪ್ ಮಾಡ್ಕೊಂಡು ಹೋಗೋದು. ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿ ಅನ್ಬೋದು. ಅದು ಸಿಗೋದು ಒಂದು 5 to 10 ಸೆಕೆಂಡ್ ಅಷ್ಟೇ. ಬಟ್ ಅಲ್ಟಿಮೇಟ್ಲಿ ಸಖತ್ತಾಗಿತ್ತು ಈ ಜಿಪ್ ಲೈನು, ವಾಟರಲ್ಲಿ ಜಿಪ್ ಲೈನ್ ಎಕ್ಸ್ಪೀರಿಯೆನ್ಸು. ನಾವು ಜಿಪ್ ಲೈನಲ್ಲಿ ಈಗ ಹೋದ್ಮೇಲೆ ಅಲ್ಲೊಂದು ಬೋಟ್ ಇರುತ್ತೆ. ಸೊ ಆ ಬೋಟಲ್ಲಿ ನಮ್ಮನ್ನು ವಾಪಸ್ ಕರ್ಕೊಬಂದು ದಡಕ್ಕೆ ಬೀಳ್ತಾರೆ. ಸೊ ಇದು ಆಲ್ ಅಬೌಟ್ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇನ್ ದಾಂಡೇಲಿ. ಸೊ ದಾಂಡೇಲಿಯಲ್ಲಿ ಎಲ್ಲ ವಾಟರ್ ಸ್ಪೋರ್ಟ್ಸ್ ಮುಗಿಸ್ಕೊಂಡು ನಾವು ವಾಪಸ್ ಗಾಡಿ ಹತ್ತಿದ್ವಿ ರೆಸಾರ್ಟಿಗೆ ಹೋಗೋಣ ಅಂತ. ಆಲ್ರೆಡಿ 4:30 ಆಗಿದೆ. ಲಿಟ್ರಲಿ ಹಸುವಾಗಿದೆ. ಬೆಳಗ್ಗೆ 11 ಗಂಟೆಗೆ ತಿಂದವ್ರು ನಾವು ತಿಂಡಿನ 10 ಗಂಟೆಗೆ. ಸೊ ಏನೂ ತಿಂದಿಲ್ಲ, ಎಲ್ಲ ಸ್ಪೋರ್ಟ್ಸ್ ಆಟ ಆಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನಮ್ಮ ಶ್ವೇತಾ ಅವರೆಲ್ಲ ಸ್ವಲ್ಪ ಬೆಣ್ಣೆ ಬಿಸ್ಕೆಟು ಚಕ್ಲಿ ಎಲ್ಲ ಮನೆಯಿಂದ ತೊಗೊಬಂದಿದ್ರು. ಅದೇ ನಮಗೆ ಪಂಚಾಮೃತ ಅನ್ನೋ ಥರ ತಿಂತಾಯಿದ್ವಿ. ಯಾಕೆಂದರೆ ವಾಟರ್ ಸ್ಪೋರ್ಟ್ಸ್ ಆಟಾಡ್ಕೊಂಬಂದ್ಮೇಲೆ ಸಿಕ್ಕಾಪಟ್ಟೆ ಹಸುವಾಗಿದೆ. ಆ್ಯಂಡ್ ರೆಸಾರ್ಟ್ ಅವ್ರಿಗೆ ನಾವು 3 ಗಂಟೆಗೆ ಕಾಲ್ ಮಾಡಿ ಹೇಳಿದ್ವಿ, ಸ್ವಲ್ಪ ಲೇಟ್ ಆಗ್ತಿದೆ, ಊಟ ಇಟ್ಟಿರಿ ಅಂತ. ಸೊ ಅವ್ರು ಇಡ್ತೀವಿ, ಡೋಂಟ್ ವರಿ ಅಂತ ಹೇಳಿದ್ರು. ಸೊ ಅದೊಂದು ಒಂದು
ಹೋಪ್ ಮೇಲೆ ನಾವು ರೆಸಾರ್ಟಿಗೆ ಹೋಗ್ತಿದ್ದೀವಿ. ಊಟ ಇರುತ್ತೆ ಅಂತ. ಆ್ಯಕ್ಚುಲಿ ಟೈಮಿಂಗ್ಸ್ ಪ್ರಕಾರ 2:30 3 o'clock ಕ್ಲೋಸ್ ಆಗುತ್ತೆ. ನಾವು 4:30 ರೀಚ್ ಆಗಿದ್ದೀವಿ. ಬಟ್ ಸ್ಟಿಲ್ ನಮಗಷ್ಟೇ ಅಲ್ಲ, ಇನ್ನೂ 2-3 ಬ್ಯಾಚ್ ಇನ್ನೂ ಬಂದಿರಲಿಲ್ಲಂತೆ. ಹಾಗಾಗಿ ಅವರು ಊಟನ ಹಾಗೇ ಬಫೆ ಸಿಸ್ಟಮ್ ಹಾಗೇ ಇಟ್ಟಿದ್ರು. ಸೊ ಹಸ್ಕೊಂಡು ಬಂದಿರೋ ನಮಗೆ ಒಂದು ಒಳ್ಳೆ ಲಂಚ್ ಸಿಕ್ತು. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಸೊ ಏನು ಪ್ಯಾಕೇಜಲ್ಲೇ ಇದು ಕಂಪ್ಲೀಟ್ಲಿ ಫ್ರೀ. ನಾವು ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು ಬಫೆ ಸಿಸ್ಟಮಲ್ಲಿ. ವೆಜ್ನವ್ರು ವೆಜ್ ತಿನ್ಬೋದು, ನಾನ್ ವೆಜ್ ತಿನ್ಬೋದು. ಮಧ್ಯಾಹ್ನ ಲಂಚಿಗೆ ಪನ್ನೀರ್ ಕರಿ ಮತ್ತು ಪಪ್ಪು, ರೈಸು, ಎಲ್ಲ ಹಪ್ಪಳ, ಸೊ ಎಲ್ಲದೂ ಇತ್ತು. ರೋಟಿ, ಕರಿ ಎಲ್ಲದೂ ಇತ್ತು. ಅದ್ರ ಜೊತೆಗೆ ಒಂದು ಪಾಯಸನೂ ಇತ್ತು. ನಾನ್ ವೆಜಿಟೇರಿಯನ್ಗೂ ಸಪ್ರೇಟಾಗಿ ಇತ್ತು. ಆಟ ಆಡ್ಕೊಂಡು ತುಂಬ ಸುಸ್ತಾಗಿ ಬಂದಿರೋರಿಗೆ ಏನು ಕೊಟ್ಟರು ಪಂಚಾಮೃತ ಥರ ಆಗಿತ್ತು. ಸೊ ನಾವು 4:30 5 o'clock ಊಟ ಮಾಡಿಕೊಂಡು ಈಗ ನಾವು ರೂಮ್ ಚೆಕ್ ಇನ್ ಮಾಡ್ತಾ ಇರೋದು. ಬಿಕಾಸ್ ನಾವು ಬೆಳಗ್ಗೆನೇ ಹಾಗೆ ರಿಫ್ರೆಶ್ ಆಗಿಬಿಟ್ಟು ಹೋಗಿಬಿಟ್ಟಿದ್ವಿ ಬೇರೆ ಕಡೆ ರಿಫ್ರೆಶ್ ಆಗಿ. ಸೊ ಇದು 2 ಕಡೆ ಇದೆ, ಅದು ಕಾಟೇಜಸ್ಗಳು. ಸೊ ನೋಡ್ಬೋದು, ನಾವು ಗ್ರೂಪ್ ಹೋಗಿದ್ವಲ್ಲ, ಸೊ ಹಾಗಾಗಿ ಗ್ರೂಪ್ ಆಗಿರೋವಂಥ ಒಂದು ಈ AC ಲಕ್ಸುರಿ ಮಹಾರಾಜ್ ಕಾಟೇಜ್ನ ನಾವು ಬುಕ್ ಮಾಡಿದ್ವಿ. ಸೊ ಇದರೊಳಗಡೆ AC ಇದೆ ಆ್ಯಂಡ್ ಇದು ಟೆಂಟ್ ಥರ ಇರುತ್ತೆ. ಕಂಪ್ಲೀಟ್ಲಿ ಅಷ್ಟು ಜನ 10-15 ಜನನೂ ಸಹಿತ ಅದರೊಳಗೆ ಇರ್ಬೋದು. ಆ್ಯಂಡ್ ನಾವು ಬಂದಿರೋ ಟೈಮಿಗೆ ಆಲ್ರೆಡಿ ಸ್ನ್ಯಾಕ್ಸ್ ಸ್ಟಾರ್ಟ್ ಆಗೋಗಿದೆ. 5 o'clock ಎಲ್ಲರೂ ಅಲ್ಲಿ ಸ್ನ್ಯಾಕ್ಸ್ ಕೌಂಟರಲ್ಲಿದ್ದಾರೆ. ಆ್ಯಂಡ್ ಎಲ್ಲ ಆ್ಯಕ್ಟಿವಿಟೀಸು, ಇಂಡೋರ್ ಆ್ಯಕ್ಟಿವಿಟೀಸು, ಬ್ಯಾಡ್ಮಿಂಟನ್ ಎಲ್ಲ ಆಟಾಡ್ತಿದ್ದಾರೆ. ಇದು ನಮ್ಮ ರೂಮು. ಟೆಂಟ್ ಒಳಗಡೆ ಬಂದರೆ ಸೊ ಒಂದು 10 to 15 ಮೆಂಬರ್ಸ್ ಆಕ್ಯುಪೈ ಆಗುವಂಥ ಒಂದು ರೂಮ್ ಇದೆ ಇದು. ಸೊ ತುಂಬ ಏನಿದೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಹ್ಯೂಜ್ ಆಗಿದೆ ರೂಮ್ ಮಾತ್ರ. ಕಂಫರ್ಟೇಬಲ್ ಆಗಿತ್ತು. AC ಇತ್ತು. ಆ್ಯಂಡ್ 2 ಬಾತ್ರೂಮ್ ಇತ್ತು. ಇಷ್ಟು ಜನಕ್ಕೆ ಒಂದೇ ಬಾತ್ರೂಮ್ ವೇಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಂಡು 2 ಬಾತ್ರೂಮ್ ಇತ್ತು. ಸೊ 2 ಬಾತ್ರೂಮ್ ಆ್ಯಂಡ್ 15 ಮೆಂಬರ್ಸ್ ಆರಾಮಾಗಿ ನಾವು ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರಲಿಕ್ಕೆ ಒಂದು ದೊಡ್ಡ ಟೆಂಟ್. ಆ್ಯಂಡ್ ಇದು ಬಾತ್ರೂಮು. ಹಾಟ್ ವಾಟರ್ ನೈಟು ಸಹಿತ ಬರ್ತಾಯಿತ್ತು. ಬಿಕಾಸ್ ನಾವು ನೈಟ್ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಬಂದರೂ ಸಹಿತ ನಮಗೆ ಹಾಟ್ ವಾಟರ್ ಅವೈಲೇಬಲ್ ಇತ್ತು. ಸೊ 24/7 ಹಾಟ್ ವಾಟರ್ ಅಂತೂ ಇತ್ತು ಅನ್ಬೋದು. ಸೊ ಎಲ್ಲ ಜನರು ಸಹಿತ ಈವ್ನಿಂಗಲ್ಲಿ ಇಂಡೋರ್ ಗೇಮ್ಸ್ ಆಟಾಡ್ತಿದ್ದಾರೆ. ಅಲ್ಲೆಲ್ಲ ಇಂಡೋರ್ ಗೇಮ್ಸ್ ಇರುತ್ತೆ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಫ್ರೆಶ್ ಆಗಿಬಿಟ್ಟು ಒಂದು ಟೀ ಕುಡಿತಾ ಇದ್ದೀವಿ. ಟೀ ಆ್ಯಂಡ್ ಕಾಫಿ ಸಖತ್ತಾಗಿತ್ತಲ್ಲಿ. ಸೊ ಸ್ನ್ಯಾಕ್ಸ್ ಅಂತ ಹೇಳ್ಕೊಂಡು ಟೀ ಕಾಫಿ ಕುಟ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ಸ್ವಿಮ್ಮಿಂಗ್ ಆ್ಯಂಡ್ ರೈನ್ ಡ್ಯಾನ್ಸ್ 7:30 to 8:30 ಇದೆ. ಅಲ್ಲಿ ಟೈಮಿಂಗ್ಸ್ ಇಟ್ಟಿರ್ತಾರೆ. ಅದಾದಮೇಲೆ ನೈಟ್ 9:30 ಮೇಲೆ ಫೈರ್ ಕ್ಯಾಂಪು ಸಹಿತ ಇರುತ್ತೆ. ಸೊ ನಾವೆಲ್ಲ ಸ್ವಿಮ್ಮಿಂಗಿಗೆ ರೆಡಿಯಾಗಿ ಹೋಗ್ತಾ ಇರೋದು. ಪ್ರಾಬಬ್ಲಿ ನಾನು ಫೋನ್ ತೊಗೊಂಡು ಹೋಗೋದಿಲ್ಲ, 1-2 ಫೋಟೋ ಹಾಕ್ಬೋದು ಅಷ್ಟೇ ಸ್ವಿಮ್ಮಿಂಗಿಂದು. ಬಿಕಾಸ್ ಐ ವಾಂಟ್ ಟು ಎಂಜಾಯ್. ಸೊ ಹಾಗಾಗಿ ಲಾಸ್ಟ್ ಸ್ನ್ಯಾಪ್ಸ್ ತಗೋತಾ ಇದ್ದೀನಿ ಸ್ವಿಮ್ಮಿಂಗ್ ಹೋಗೋಕ್ಕಿಂತ ಮುಂಚೆ. 1 hour ರೈನ್ ಡ್ಯಾನ್ಸ್ ಆಟಾಡಿದ್ದೀವಿ ನಾವು. ಕಂಪ್ಲೀಟ್ಲಾಗಿ ಫುಲ್ಲಿ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ಬೋದು ರೈನ್ ಡ್ಯಾನ್ಸ್ನ. ಎಲ್ಲ DJ ಸಾಂಗ್ಸ್ ಹಾಕಿದ್ರು, ಎಲ್ಲ ಡ್ಯಾನ್ಸಿಗೂ ಕುಂಡಿದ್ದೀವಿ. ಆ್ಯಂಡ್ ಎಸ್, ದಿಸ್ ಈಸ್ ಸ್ವಿಮ್ಮಿಂಗ್ ಪೂಲ್. ವಿ ಆರ್ ಇನ್ ಟು ದ ಸೈನಿಂಗ್ ಆಫ್. ನಾನು ಆ್ಯಕ್ಚುಲಿ ಫೋನ್ನ ಇದೆ ಲಾಸ್ಟ್ ಅಂತ ಹೇಳ್ಕೊಂಡು ತೆಗಿತಾ ಇರೋದು. ನಾನು ಎಂಜಾಯ್ ಮಾಡೋಕ್ಕೆ ಬರ್ತೀನಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಅಂತ ಹೇಳ್ಕೊಂಡು ಒಂದು ಲಾಸ್ಟ್ ಪಿಕ್ ತೆಗೆದ್ಬಿಟ್ಟು ಫೋನ್ ಎತ್ತಿಕ್ಕೆ ಬಂದುಬಿಟ್ಟಿದ್ದೆ. ಅದಾದಮೇಲೆ ಲಾಸ್ಟ್ ಇದೊಂದು ರೈನ್ ಡ್ಯಾನ್ಸಲ್ಲಿ ಒಂದು ಬೇರೆಯವ್ರ ಫೋನಲ್ಲಿ ತೆಗೆದಿರೋ ಒಂದು ಪಿಕ್. ಸೊ ಇದೆಲ್ಲ ಮುಗಿಸ್ಕೊಂಡು 1 hour 9:30 10 o'clock ನಾವು ವಾಪಸ್ ರೆಸಾರ್ಟಿಗೆ ಬಂದು ರಿಫ್ರೆಶ್ ಆದ್ವಿ. ಅಂದರೆ ರೂಮಿಗೆ ಬಂದುಬಿಟ್ಟು ರಿಫ್ರೆಶ್ ಆದ್ವಿ. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗೋಗಿದೆ. ವಾಟರಲ್ಲೇ ಇದ್ವಿ ಅಂತ ಅನ್ಬೋದು. ಒಂದು 3 hours ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಮತ್ತು ರೈನ್ ಡ್ಯಾನ್ಸ್ ಅಲ್ಲೂ ಮೇಲ್ಗಡೆನೂ ನೀರು ಬರ್ತಾಯಿತ್ತು, ಅದರೊಳಗಡೆ ಬಿದ್ದು ಉಳ್ಳಾಡ್ಬಿಟ್ಟಿದ್ವಿ. ಮತ್ತು ಫ್ಯಾಮಿಲಿ ರೆಸಾರ್ಟ್ ಅಂತ ಹೇಳ್ಬೋದು. ನಮಗೆ ಯಾವುದೇ ರೀತಿಯ ಅನ್ಈಸಿನೆಸ್ ಅಥವಾ ಅನ್ಕಂಫರ್ಟೇಬಲ್ ಅನಿಸಿಲ್ಲ ಇಲ್ಲಿ. ಯಾಕಂದರೆ ಎಲ್ಲರೂ ಫ್ಯಾಮಿಲಿ ಪೀಪಲೇ ಬಂದಿದ್ದರು. ತುಂಬ ಆಂಟಿಂದರು, ಅಜ್ಜಿಂದರು ಎಲ್ಲ ಬಂದಿದ್ದರು. ಸೊ ವಿ ಹ್ಯಾವ್ ಫೀಲ್ಡ್ ವೆರಿ ಸೆಕ್ಯೂರ್ಡ್ ಹಿಯರ್. ಸೊ ಇದೊಂದು ನೈಟ್ ವ್ಯೂ, ರೆಸಾರ್ಟಿನಿದು ನೈಟ್ ವ್ಯೂ. ಅದು ನಮ್ಮ ಕಾಟೇಜು, ಆ ಕಡೆ ಇರೋದು ಗ್ಲಾಸ್ ಕಾಟೇಜು. ಸೊ ಆಲ್ರೆಡಿ ಇಲ್ಲಿ ಫೈರ್ ಕ್ಯಾಂಪಿಗೆಲ್ಲ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾವು ಡಿನ್ನರ್ ಮಾಡ್ಕೊಂಡ್ಬಿಟ್ಟು 10:30 ಅಷ್ಟೊತ್ತಿಗೆ ಫೈರ್ ಕ್ಯಾಂಪ್ನ ಮಾಡಿದ್ವಿ. ಆ್ಯಂಡ್ ಫೈರ್ ಕ್ಯಾಂಪು ಎಲ್ಲ ಕಾಟೇಜಿಗೂ ಸಪ್ರೇಟಾಗಿ ಇಟ್ಟಿದ್ದಾರೆ. ಸೊ ನೋಡ್ಬೋದು ನೀವು, ಬೇರೆ ಬೇರೆ ಕಡೆ ಅವ್ರದ್ದು ಗ್ರೂಪಲ್ಲಿ, ಅಂದರೆ ಯಾರ್ಯಾರು ಫ್ಯಾಮಿಲಿ ಬಂದಿರ್ತಾರೆ ಅವ್ರ ಕಾಟೇಜ್ ಮುಂದೆನೇ ಒಂದು ಫೈರ್ ಇಟ್ಟಿರ್ತಾರೆ. ಸೊ ಇದು ನಮ್ಮ ಕಾಟೇಜ್ ಮುಂದೆ ನಮಗೊಂದು ಪ್ರೈವೇಟ್ ಫೈರ್ ಕ್ಯಾಂಪ್. ಸೊ ಇದು ಜನರಲಾಗಿ ಫೈರ್ ಕ್ಯಾಂಪ್ ಇರೋದಿಲ್ಲ. ಸೊ ನಾವು ನಮ್ಮ ಸ್ಟೋರೀಸ್ನ ನಾವು ಆರಾಮಾಗಿ ಇಲ್ಲಿ ಹೇಳ್ಕೊಬೋದು. ನಮ್ಮದೇ ಓನ್ ಪ್ರೈವೇಟ್ ಫೀಲ್ ಕೊಡುತ್ತೆ. ಯಾಕೆಂದರೆ ಪ್ರತಿಯೊಂದು ಕಾಟೇಜ್ ಮುಂದೆನೂ ಸಹಿತ ಫೈರ್ ಕ್ಯಾಂಪ್ ನಡೀತಾ ಇತ್ತು. ಸೊ ನೋಡ್ಬೋದು ನೀವಲ್ಲಿ, ಅದು ಬೇರೆಯವ್ರದ್ದು ಫೈರ್ ಕ್ಯಾಂಪು, ಅವ್ರ ಫ್ಯಾಮಿಲಿಗೆ ಅವ್ರ ಕಾಟೇಜ್ ಮುಂದೆ ಹಾಕಿರೋವಂಥದ್ದು. ಸೊ ಹಾಗೇ ಬೇರೆ ಬೇರೆ ಕಡೆಯೂ ಎಲ್ಲ ಕಡೆಯೂ ಆ ಕಡೆಯೂ ಒಂದು ನೋಡ್ಬೋದು. ಯಾವ್ಯಾವ ಗ್ರೂಪ್ ಬಂದಿದೆ ಆಯಾ ಗ್ರೂಪಿಗೆ ಅವ್ರ ಕಾಟೇಜ್ ಮುಂದೆನೇ ಸಪ್ರೇಟಾಗಿ ಫೈರ್ ಕ್ಯಾಂಪ್ ಹಾಕಿದ್ರು. ಸೊ ಇದೊಂಥರ ಕಂಫರ್ಟೇಬಲ್ ಫೀಲ್ ಕೊಡ್ತಾ ಇತ್ತು.
ಸೊ ನಾವು 11:30 ತನಕ ನೀರಲ್ಲಿ ಆಟ ಆಡಿ ಬಂದಿದ್ವಲ್ಲ, ಸ್ವಲ್ಪ ಫೈರ್ ತಗೊಳ್ಳೋಣ ಅಂತ ಇಟ್ಕೊಂಡು ನೈಟ್ ಸ್ವಲ್ಪ ವಾರ್ಮಪ್ ಆದ್ವಿ. ತುಂಬ ಚಳಿ ಇತ್ತು, ಲಿಟ್ರಲಿ ನೀರಲ್ಲಿ ಆಟ ಆಡಿ ಬಂದಿದ್ದಕ್ಕೆ ಏನೋ ಗೊತ್ತಿಲ್ಲ, ತುಂಬ ಚಳಿ ಇತ್ತು. ಸ್ವಲ್ಪ ಜನ ಎಲ್ಲ ಹೋಗಿ ಮಲ್ಕೊಂಡ್ರು. ನಾನು ಮತ್ತು ನನ್ನ ಇನ್ನೊಬ್ಬರು ಕಂಪ್ಯಾನಿಯನ್ ನೈಟ್ 2 o'clock ತನಕ ಆರಾಮಾಗಿ ಫೈರ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೈಟ್ ಮಲ್ಕೊಂಡು ಬೇಗ ಇದ್ದೆ. ನಾನೇ ಫಸ್ಟ್ ಎದ್ದಿದ್ದು ಅನ್ಸುತ್ತೆ, ಎಲ್ಲರೂ ಮಲ್ಕೊಬಿಟ್ಟಿದ್ರು. 5:30ಗೆ ನಂಗೆ ಎಚ್ಚರ ಆಗಿತ್ತು. ಸೊ ಎಲ್ಲ ರಿಫ್ರೆಶ್ ಆಗಿ ಬಂದಾಗ ಹೊರಗಡೆ ಎಲ್ಲರೂ ಆಟ ಆಡ್ತಿದ್ದಾರೆ ಮಾರ್ನಿಂಗ್ ಬ್ಯಾಡ್ಮಿಂಟನ್ ಎಲ್ಲ. ಆ್ಯಂಡ್ ನನಗೆ ಮೇಜರಾಗಿ ಸನ್ರೈಸ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಸನ್ರೈಸ್ ತೊಗೊಳ್ಳೋಣ ಅಂತ ಬೆಳಗ್ಗೆನೇ ಹೊರಡೆ ಬಂದೆ ನಾನು ರಿಫ್ರೆಶ್ ಆಗಿ. ಸೊ ಇದು ಮಾರ್ನಿಂಗ್ ವ್ಯೂ. ಸ್ವಲ್ಪ ನಾನು ಇಲ್ಲೇ ಮೆಡಿಟೇಷನ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಮಾಲಾಗಿ ಟೀ ಮತ್ತು ಕಾಫಿ ಎಲ್ಲ ಕುಟ್ಕೊಂಡು ಮಾರ್ನಿಂಗ್ ವಾಕ್ ಇರ್ತಿಲ್ಲ 7:15ಗೆ ಈ ರೆಸಾರ್ಟಿಂದನೇ ನಮಗೆ ಜಂಗಲ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ ಈ ಮನೋಮಯ ಏನಿದೆ ಈ ರೆಸಾರ್ಟಲ್ಲಿ. ಸೊ ನೋಡ್ಬೋದು ಇಲ್ಲಿ ಸಪ್ರೇಟಾಗಿ ಕಪ್ಪಲ್ಲಿಗೆ ಅಂತಲೇ ಇನ್ನೊಂದು ಕಾಟೇಜಸ್ಗಳಿದೆ. ಇದು ಡಿಲಕ್ಸ್ ಕಾಟೇಜಸ್ ಅಂತೆ. ಇದು ಫುಲ್ ಫಿಲಪ್ ಆಗಿತ್ತು, ಸೊ ನಮಗೆ ಅವೈಲೇಬಲ್ ಇರಲಿಲ್ಲ. ಸೊ ನಮಗೆ ಅವರೇ ಒಂದು 7:30 ಅಷ್ಟೊತ್ತಿಗೆ ಎಲ್ಲ ಕಾಟೇಜಲ್ಲಿ ಇದ್ದವ್ರನ್ನೆಲ್ಲನೂ ಅವರೆಲ್ಲ ಕಡೆ ಒಂದೇ ಕಡೆ ಸೇರಿಸ್ಕೊಂಡು ನಮಗೆ ಜಂಗಲ್ ವಾಕ್ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಜಂಗಲ್ ವಾಕ್. ನನಗೂ ಫಸ್ಟ್ ಟೈಮ್ ಏನು ವಾಕ್, ನನಗೆ ಆ್ಯಕ್ಚುಲಿ ಸುಸ್ತಾಗಿದೆ, ಹೋಗಿ ಇಷ್ಟನೇ ಇಲ್ಲ, ಯಾವ ವಾಕಿಂಗ್ ಮಾಡೋಕ್ಕೂ ಇಷ್ಟ ಇಲ್ಲ. ಬಟ್ ಏನೋ ಹೋಗೋಣ ಅಂತ ಫೀಲ್ ಆಯಿತು. ಆ್ಯಂಡ್ ನನಗಿಲ್ಲಿ ನಮ್ಮನೆ ನಾಯಿ ಥರನೇ ಇನ್ನೊಂದು ಫ್ರೆಂಡ್ ನಾಯಿ ಸಿಕ್ಕಿತ್ತು. ಸೊ ಅದಕ್ಕೂ ಸ್ವಲ್ಪ ಮುದ್ದಾಡಿಸ್ಕೊಂಡು ಹೊರಟೆ. ಗುಡ್ ಮಾರ್ನಿಂಗ್ ಏನಮ್ಮ ತಂದಿದ್ಲ ಸಾರಿ ಕಂದ. ಓಕೆ, ಐ ಆಮ್ ಸೋ ಹ್ಯಾಪಿ. ನನಗೆ ಪ್ರಾಣಿಗಳಂದರೆ ಪಂಚಪ್ರಾಣ. ಹಾವಲ್ಲ ಅಲ್ಲ, ನಾಯಿಗಳು ದನಗಳು ಎಲ್ಲ ಇಷ್ಟ ನನಗೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮನೇಲಿ ಹೇಗೆ ಸ್ಟ್ರೀಟ್ ಡಾಗ್ನ ನಾವು ಇಷ್ಟಪಟ್ಟು ಸಾಕ್ತೀವಿ, ಹಾಗೆ ಇಲ್ಲಿ ನಮಗೂ ಒಂದು ಸ್ಟ್ರೀಟ್ ಡಾಗ್ ಸಿಕ್ಕಿತ್ತು. ಅದು ನಮಗೆ ದಾರಿ ತೋರಿಸ್ತಾ ಇತ್ತು ಮುಂದೆ ಹೇಗೆ ನಂಗೆ ಜಂಗಲ್ ವಾಕ್ ಹೋಗಬೇಕು ಅಂತ. ಲಿಟ್ರಲಿ ಐ ವಾಸ್ ಫೀಲಿಂಗ್ ನನಗೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅಂತಲೇ ಆ ನಾಯಿ ಬಂದಿದೆ. ಸೊ ನಮ್ಮ ಮನೆಯಿಂದನೇ ಬಂದಿದೆ ನನಗೋಸ್ಕರ ಅನ್ನೋ ಫೀಲ್ ಬರ್ತಾಯಿತ್ತು ನನಗೆ. ಸೊ ನಾವೊಂದು ½ an hour ವಾಕ್ ಮಾಡ್ಕೊಂಡು ಹೋದ್ವಿ. ಏನಿದೆ ಅಂತ ಕ್ಯೂರಿಯಾಸಿಟಿಲೇ ಹೋಗ್ತೀವಿ. ನನಗೆ ಮಿಡಲಲ್ಲಿ ಹೋಗಿತ್ತು. ಬಟ್ ಸ್ಟಿಲ್ ಎಲ್ಲರೂ ಜೋಶಲ್ಲಿದ್ದರು. ನಾನು ಎಲ್ಲರೂ ಹೋಗ್ತಿದ್ದಾರಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು ಜಂಗಲ್ ವಾಕಿಗೆ. ಏನು ಮುಂದೆ ಆ್ಯಕ್ಟಿವಿಟೀಸ್ ಇದೆ ಅಥವಾ ಮುಂದೆ ಏನೋ ಒಂದು ಕ್ಯೂರಿಯಾಸಿಟಿ ತೋರಿಸ್ತಾರೆ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು. ಜಂಗಲ್ ವಾಕ್ ಥರನೇ ಇತ್ತು. ತುಂಬಾ ಕಾಡು ಒಳಗಡೆ ಸಣ್ಣ ದಾರಿಯಲ್ಲಿ ಕರ್ಕೊಂಡು ಹೋದರು. ಆ್ಯಂಡ್ ½ an hour ವಾಕಿಂಗ್ ಮಾಡಿದ್ಮೇಲೆ ನಮಗೆ ಸಿಕ್ಕಿದ್ದು ಅದೇ ಖಾಲಿ ರಿವರು. ಅಯ್ಯೋ, ನಾನು ನೆನ್ನೆನೇ ನೋಡಿದ್ದೀನಿ ಅಲ್ಲ ರಿವರು, ಮತ್ತು ಈ ರಿವರ್ ನೋಡೋಕ್ಕೋಸ್ಕರ ಇಷ್ಟು ½ an hour ವಾಕ್ ಮಾಡ್ಕೊಂಡು ಬಂದ್ವಾ ಅಂತ ಫೀಲ್ ಆಯಿತು. ಬಟ್ ಇಲ್ಲಿ ವ್ಯೂ ಚೆನ್ನಾಗಿತ್ತು, ಮರ ಎಲ್ಲ ಹಾಗೆ ಬಿದ್ದಿತ್ತು. ಮರದ ಮೇಲೆ ನಿಂತ್ಕೊಂಡು ಒಂದಿಷ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಬಿಡ್ತೀವ ನಾವು ಹೆಣ್ಮಕ್ಳು, ಸಿಕ್ಕಿದ್ದನ್ನು ಪಂಚಾಮೃತ ಅಂತ ಅಂದ್ಕೊಂಡು. ಸೊ ಇಲ್ಲೊಂದು ಮರ ಇದೆ, ಅದಕ್ಕೊಂದು ಫೋಟೋಸ್ ಅಲ್ಲೋಗಿ ಕುತ್ಕೋಬೋದು ಅಂತ ಹೇಳ್ಕೊಂಡು ಅಲ್ಲೋಗಿ ಕುತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ ಮಾರ್ನಿಂಗ್ ಜಂಗಲ್ ವಾಕಿಂದ ಒಂದು ಎಕ್ಸ್ಪೀರಿಯೆನ್ಸು. ಸೊ ಯಾರಿಗೆ ಸುಸ್ತಿಲ್ಲ, ಇಂಟ್ರೆಸ್ಟ್ ಇದೆ, ಅವ್ರು ವಾಕಿಂಗ್ ಮಾಡ್ಕೊಂಡು ಬರ್ಬೋದು. ಮಾರ್ನಿಂಗ್ ವಾಕಿಂಗ್ ಮಾಡಿದ್ರೆ ಇಟ್ಸ್ ಗುಡ್ ಫಾರ್ ಹೆಲ್ತ್. ಯಾಕಂದರೆ ನಾವು ಒಳ್ಳೆ ತಗೋತಾ ಇರ್ತೀವಿ ನೇಚರ್ನ, ಉಸಿರಾಟನ ತಗೋತಾ ಇರ್ತೀವಿ. ಡೆಫಿನೆಟ್ಲಿ ಹೆಲ್ತ್ ಚೆನ್ನಾಗಾಗತ್ತೆ. ಇಷ್ಟೇ ಯಾಕಿದೆಯೋ ತನ್ನಾಯ್ ನಾಯ್ ನಾಯ್ ತನ್ನಾಯ್ ನಾಯ್ 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 ಆಕಮ್ಮಿ ಇಷ್ಟೇ ಯಾಕಿದೆಯೋ ತನ್ನಾಯ್ ನಾಯ್ 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 ನಾಯ್. ಸೊ ನಾನು ನಾಯಿ ಅಂತಿದ್ದಂಗೆ ನಾಯಿ ಬಂದೇ ಬಿಡ್ತು. ಅದಕ್ಕೆ ನಾಯಿ ಅಂತ ಹೇಳಿದ್ ಕೇಳಿಸ್ತು ಅನಿಸುತ್ತೆ. ಆ್ಯಂಡ್ ನಾನು ಮಿಸ್ಸೇ ಮಾಡ್ಕೊತಾ ಇಲ್ಲ ನಮ್ಮನೆ ನಾಯಿನ, ಯಾಕೆಂದರೆ ಇದು ಹಾಗೇ ನನಗೆ ಪ್ರೊಟೆಕ್ಷನ್ ಮಾಡ್ಕೊಂಡು ಕರ್ಕೊಂಬರ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಫೀಲ್ ಬರ್ತಾಯಿದೆ ನಮ್ಮ ಜೊತೆನೇ, ಒಳ್ಳೆ ಸಿಂಹ ಥರ ಬರ್ತಾಯಿದೆ. ನೈಟು ಸಹಿತ ನಾನು ಫೈರ್ ಕ್ಯಾಂಪಲ್ಲಿ ಇರಬೇಕಾದ್ರೆ ನಾನು ಒಬ್ಬಳೇ ಇದ್ದಾಗಲೂ ಸಹಿತ ಅದು ಬಂದು ಕುತ್ಕೊಂಡಿತ್ತು ನನ್ನ ಪಕ್ಕಕ್ಕೆ. ಐ ವಾಸ್ ಫೆಲ್ಟ್ ವೆರಿ ಕನೆಕ್ಟೆಡ್ ಟು ದ ಡಾಗ್. ಆ್ಯಕ್ಚುಲಿ ನಾವು ಡಾಗ್ಸಿಗೆಲ್ಲ ಕನೆಕ್ಟ್ ಆದರೆ ನಾವು ದೇವ್ರಿಗೆ ಕನೆಕ್ಟ್ ಆದಂಗೆ ಅಂತೆ. ಸೊ ಎಸ್, ಐ ಆಮ್ ಹ್ಯಾಪಿ. ಹೇಗೆ ಅನಿಸ್ತಿದೆ ಗಂಡ ಮಕ್ಕಳೆಲ್ಲ ಬಿಟ್ಟು ಬಂದು? ಗಂಡ ಮಕ್ಕಳೆಲ್ಲ ಬಿಟ್ಟು ಬಂದು ಹೆಂಗೆ ಅನಿಸ್ತಾ ಇದೆ? ಹೌದು, ನನ್ನ ಕ್ವಶನ್ ವಾಸ್ ಲೈಕ್ ಹೌದು. ಆ್ಯಂಡ್ ನಾವೇನು ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿಲ್ಲ, ಒನ್ ಡೇಗೋಸ್ಕರ ಬಿಟ್ಟು ಬಂದಿದ್ದೀವಿ. ಇಲ್ಲಾಂದರೆ ಆ ಮಕ್ಕಳು ಡೈಪರು ಚೇಂಜ್ ಮಾಡಬೇಕು, ಆ ಮಕ್ಕಳಿಗೆ ಊಟ ಮಾಡಿಸ್ಬೇಕು, ಇಲ್ಲ ಗಂಡನ ಪ್ಯಾಕ್ ಮಾಡಬೇಕು, ಗಂಡನಿಗೆ ಯಾವ ಶರ್ಟ್ ತಂದಿದ್ದೀನಿ ಅದನ್ನು ತೆಗೆದು ಕೊಡಬೇಕು. ಸೊ ಇದೇ ಆಗಿರ್ತಿತ್ತು ನನ್ನ ಟ್ರಿಪ್ ಪೂರ್ತಿ. ಬಟ್ ಈ ಒಂದೇ ಟ್ರಿಪ್ಪಲ್ಲಿ ನನಗೆ
ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅಂದರೆ ಗಂಡನಿಗೆ ಏನೋ ಡ್ರೆಸ್ ಕೊಡಬೇಕು, ಶರ್ಟ್ ತಕ್ಕೊಡ್ಬೇಕು, ಬ್ರಷ್ ತಕ್ಕೊಡ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮಗುಗೆ ಊಟ ಮಾಡಿಸ್ಬೇಕು, ಮಗುಗೆ ನೆಕ್ಸ್ಟ್ ಏನು ಚೇಂಜ್ ಮಾಡಬೇಕು ಡ್ರೆಸ್ಸು ಅಥವಾ ಡೈಪರ್ ಚೇಂಜ್ ಮಾಡೋದು, ಯಾವುದೇ ರೀತಿ ಏನು ಟೆನ್ಷನ್ ಇಲ್ಲದೆ ಆರಾಮಾಗಿ ಬಂದಿದ್ದೀವಿ ನಾವು. ಆ್ಯಂಡ್ ವಾಕಿಂಗ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಬ್ರೇಕ್ಫಾಸ್ಟ್ ಇತ್ತು. ಇದು ಇನ್ಕ್ಲೂಡೆಡ್ ಆಗಿತ್ತು. ನೆನ್ನೆ ನಾವು ಪೇ ಮಾಡಿದ್ವಿ, ಇವತ್ತು ಪ್ಯಾಕೇಜೆಲ್ಲ ಇನ್ಕ್ಲೂಡೆಡ್ ಬ್ರೇಕ್ಫಾಸ್ಟು. ಸೇಮ್ ಅನಿಸ್ತು ನಮಗೆ. ಸೇಮ್ ಇಡ್ಲಿ ಇತ್ತು, ಪಾಸ್ತಾ ಬದಲು ನೂಡಲ್ಸ್ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಡಿಫ್ರೆನ್ಸ್. ಬೇರೆ ಎಲ್ಲ ಸೇಮ್ ಅನಿಸ್ತು. ಫ್ರೂಟ್ಸ್ ಇತ್ತು, ಬ್ರೆಡ್ ಜಾಮು ಎಲ್ಲ ಇತ್ತು. ಅದನ್ನೆಲ್ಲ ತಿಂದ್ಕೊಂಡು ಇದೆಲ್ಲ ಏನು ಬ್ರೇಕ್ಫಾಸ್ಟ್ ಕೌಂಟ್ರು ಅದನ್ನೆಲ್ಲ ತಿಂದ್ಕೊಂಡು ನಾವು ಮತ್ತೆ ರೆಡಿ ಆಗಿಬಿಟ್ಟು ಚೆಕ್ಔಟ್ ಮಾಡ್ತಿರೋದು ರೆಸಾರ್ಟಿನ. ಸೊ ಇದಾಗಿತ್ತು ನಮ್ಮ ಮನೋಮಯ ಲೈಫ್. ಒನ್ ಡೇಗೋಸ್ಕರ ಬಂದಿರೋಂಥದ್ದು ಒಂದು ರೆಸಾರ್ಟಲ್ಲಿ ಗರ್ಲ್ಸ್ ಅಷ್ಟೇ ಬಂದು ಎಂಜಾಯ್ ಮಾಡಿರುವಂಥದ್ದು. ಡೆಫಿನೆಟ್ಲಿ ನಾನು ಎಲ್ಲರಿಗೂ ಹೇಳ್ತೀನಪ್ಪ, ಯಾಕೆ ಫ್ಯಾಮಿಲಿ ಟ್ರಿಪ್ ಮಾಡಿ, ಫ್ಯಾಮಿಲಿ ಟ್ರಿಪ್ಪು ಮುಗಿಸ್ಕೊಂಬಿಟ್ಟು ಇದೊಂದು ಲೈಫಲ್ಲಿ ಇಯರ್ಲಿ ಒನ್ಸ್ ಆದರೂ ಮಾಡಿ. ಸೊ ದಟ್ ಆ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ನಾವೇನೋ ಒಂದು ಮೈಂಡಲ್ಲಿ ಇರುತ್ತಲ್ಲ, ಅವ್ರಿಗೆ ಮಾಡಿಕೊಡ್ಬೇಕು, ಇವ್ರಿಗೆ ಮಾಡಿಕೊಡ್ಬೇಕು, ಅದೇನೂ ಇಲ್ಲದೆ ಫ್ರೀಯಾಗಿ ಜಸ್ಟ್ ನಾವಷ್ಟೇ ಸ್ವಲ್ಪ ಒಂದಿಷ್ಟು ಗಾಸಿಪ್ಸು, ಸ್ವಲ್ಪ ಒಂದಿಷ್ಟು ಹರಟೆ ಕತೆ ಎಲ್ಲ ಹೊಡ್ಕೊಂಡು ಒಂದಿಷ್ಟು ರೀಲ್ಸ್, ಎಕ್ಸ್ಪೆಷಲಿ ಗಾಸಿಪ್ ಎಲ್ಲ ದೂರ ಆಗೋಯ್ತು ಇವಾಗ. ಗಾಸಿಪ್ಸ್ ಕಾಲನೇ ಅಲ್ಲ, ರೀಲ್ಸ್. ಈಗ ನೆಕ್ಸ್ಟ್ ಯಾವ ರೀಲ್ಸ್ ಮಾಡಬೇಕು ಅಂತ ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬರ್ತೀವಿ. ಆ್ಯಂಡ್ ಬರ್ತಾ ಆನ್ ದ ವೇ ನೇರಳೆ ಮರ ನೋಡ್ಬಿಟ್ಟಿದ್ದಾರೆ ನಮ್ಮ ಶ್ವೇತಾ ಅವರು. ಸೊ ಗಾಡಿ ನಿಲ್ಲಿಸ್ಬಿಟ್ಟು, ಗಾಡಿನ ಕರೆಕ್ಟಾಗಿ ಮರದ ಹತ್ರನೇ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಇಬ್ಬರು ಹತ್ತಿದ್ದಾರೆ ನೇರಳೆ ಹಣ್ಣನ್ನು ಫ್ರೆಶ್ ಆಗಿ ಕೊಯ್ಲಿಕ್ಕೆ. ಇದೊಂಥರ ಅಡ್ವೆಂಚರ್ ನಮಗೆ. ಸೊ ಫ್ರೆಶ್ ಆಗಿ ನಾವು ನೇರಳೆ ಹಣ್ಣನ್ನು ಗಾಡಿ ಮೇಲೆ ಹತ್ತಿಬಿಟ್ಟು ರೋಡ್ ಮೇಲೆ ಇದು ಯಾವುದೇ ರೆಸಾರ್ಟೆಲ್ಲ ಏನಿಲ್ಲ, ಆನ್ ದ ವೇ ಬರ್ತಾ ರೋಡಲ್ಲಿ ನೋಡಿಬಿಟ್ಟು ನಿಲ್ಲಿಸಿ ನಾವು ನೇರಳೆ ಹಣ್ಣನ್ನು ತಗೋತಾ ಇರೋದು. ಲಿಟ್ರಲಿ ತುಂಬ ಸ್ವೀಟಾಗಿತ್ತು. ಮೇ ಬಿ ಹತ್ತಿ ನಾವೇ ಕೊಯ್ದಿರೋದಲ್ಲ, ಅದಕ್ಕೆ ಸ್ವೀಟಾಗಿತ್ತು ಅಂತ ಅನಿಸುತ್ತೆ. ಸಖತ್ತಾಗಿತ್ತು ನೇರಳೆ ಹಣ್ಣು ಮಾತ್ರ. ಸೊ ರೋಡಲ್ಲಿ ಬರ್ತಾನೂ ನಿಮಗೆ ಸಿಕ್ಕಾಪಟ್ಟೆ ಹಣ್ಣಿನ ಗಿಡ ಎಲ್ಲ ಸಿಗುತ್ತೆ. ಯಾರಾದರೂ ಎಚ್ಚರ ಇದ್ರು, ನನಗಂತೂ ಮಲ್ಕೊಬಿಟ್ಟಿದ್ದೆ. ರೆಸಾರ್ಟ್ ಇಂದ ಹೊರಡ್ತಿದ್ದಂಗೆ ನಾನು ಫುಲ್ ಮಲ್ಕೊಬಿಟ್ಟಿದ್ದೀನಿ. ಸೊ ಎದ್ದಾಗೆ ಗೊತ್ತಾಗಿತ್ತು ಇವರೆಲ್ಲೋ ನಿಲ್ಲಿಸಿದ್ದಾರೆ, ಎಲ್ಲೋ ನೇರಳೆ ಹಣ್ಣು ಹೊಡಿತಿದ್ದಾರೆ ಅಂತ ಹೇಳ್ಕೊಂಡು ಬಂದು ನಿದ್ದೆಗಳಲ್ಲೇ ನೇರಳೆ ಹಣ್ಣು ತಿಂದು ಖುಷಿಯಾದೆ. ಸೊ ಯಸ್, ದಿಸ್ ವಾಸ್ ಅವರ್ ಅಡ್ವೆಂಚರಸ್ ವುಮೆನ್ಸ್ ಟ್ರಿಪ್. ವೆರಿ ಹ್ಯಾಪಿ. ಇಯರ್ಲಿ ಒನ್ಸ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಪ್ಫುಲಿ ನಮಗೆ ಟೈಮ್ ದೇವ್ರು ಕೊಡಲಿ. ಟೈಮ್ ಎಲ್ಲರೂ ಟೈಮಲ್ಲೂ ಎಲ್ಲರೂ ಸಿಕ್ಕೊಂಡ್ಬಿಟ್ಟು ಹೀಗೇ ಇಯರ್ಲಿ ಒನ್ಸ್ ವುಮೆನ್ಸ್ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನೀವು ಸಹಿತ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಇದ್ದರೆ ಆ ಗ್ಯಾಂಗಿಂದ ಸ್ವಲ್ಪ ಹೊರಗಡೆ ಬಂದು ಒನ್ ಡೇಗೆ ಒಂದು ರೆಸಾರ್ಟ್ ಅಂತ ಹೋಗಿ ಅಲ್ಲೇ ಏನಾರು ಆ್ಯಕ್ಟಿವಿಟೀಸ್ ಇದ್ದರೆ ಮುಗಿಸ್ಕೊಂಡು ಬನ್ನಿ. ಯು ವಿಲ್ ಫೀಲ್ ವೆರಿ ರಿಫ್ರೆಶ್ಡ್. ಮನೆ ಹೋದ್ಮೇಲೆ ಮತ್ತು ಅದೇ ಕಿಚನ್ ಕೆಲಸ, ಮತ್ತು ಅದೇ ಏನೇ ಮನೇಲಿರೋ ಯಾವುದೇ ಕೆಲಸ ಮಾಡಬೇಕಾದ್ರೂ ನಮಗೆ ಹುರುಪಿರುತ್ತೆ. ವಾವ್, ವಿ ಆರ್ ಆಲ್ಸೋ ಎಂಜಾಯಿಂಗ್ ದ ಲೈಫ್ ಅಂತ ಹೇಳ್ಕೊಂಡು ಒಂದು ಹುರುಪಲ್ಲಿ ಎಲ್ಲ ಕೆಲಸ ಮಾಡ್ತೀವಿ. ಇಲ್ಲಾಂದರೆ ಸ್ವಲ್ಪ ಬೋರ್ ಆಗಿರುತ್ತೆ, ಮನೆ ಕೆಲಸ ಮಾಡಿ ಡಿಪ್ರೆಷನಿಗೆ ಹೋಗ್ತಿರ್ತೀವಿ. ಸೊ ದಿಸ್ ಇಸ್ ಲುಕ್ ಲೈಕ್ ಒಂದು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಬಂದಾಗ ಈಗ 1 ಇಯರ್ ಪೂರ್ತಿ ನಾನು ಖುಷಿಯಿಂದ ಮೈ ಲೈಫ್ ಇಸ್ ಬ್ಲೆಸ್ಡ್, ಮೈ ಲೈಫ್ ಇಸ್ ಹ್ಯಾಪಿ, ನಾನು ಎಂಜಾಯ್ ಮಾಡ್ತಿದ್ದೀನಿ ಅನ್ನೋ ಖುಷಿಯಾಗಿ ನಾನು ಮನೇಲಿ ಅಡುಗೆ ಮಾಡ್ತಿರ್ತೀನಿ, ಮಕ್ಕಳಿಗೆಲ್ಲ ನಾವು ನೋಡ್ಕೊತಿರ್ತೀನಿ. ಇನ್ನೇನು ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಆ ಸ್ಕೂಲ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಟ್ರಿಪ್ ಅಂತ ಹೇಳ್ಕೊಂಡು ಬಂದ್ವಿ. ಆನ್ ದ ವೇ ಬರ್ತಾ ನಮಗೆ ಶಿರ್ಸಿ ಹತ್ರನೇ 10 ಕಿಲೋಮೀಟರ್. ನಾವು ಎಲ್ಲ ದಾಂಡೇಲಿ ಟು ಸಾಗರ ಬರಬೇಕಾದ್ರೆ ಶಿರ್ಸಿ ಮಿಡಲಲ್ಲಿ ಬರುತ್ತೆ. ಶಿರ್ಸಿ ಹತ್ರನೇ 10 ಕಿಲೋಮೀಟರಲ್ಲಿ ಸಹಸ್ರಲಿಂಗ ಅಂತ ಒಂದು ಪ್ಲೇಸ್ ಇದೆ. ಈ ರಿವರಲ್ಲಿ ಕಂಪ್ಲೀಟ್ಲಿ ಸಹಸ್ರ ಅಂದರೆ ಸಾವಿರಾರು ಲಿಂಗಗಳಿದೆ. ಒಂದೊಂದು ಬಂಡೆ ಕಲ್ಲು ಮೇಲೂ ಸಹಿತ ಇಷ್ಟೊಂದು ಲಿಂಗಗಳನ್ನ ಕೆತ್ತನೆ ಮಾಡಿದ್ದಾರೆ. ಯಾರು ಕೆತ್ತನೆ ಮಾಡಿದ್ದಾರೆ ಏನು ಅಂತ ಮತ್ತೊಂದು ಸಲ ಈ ಒಂದು ಪ್ಲೇಸಿಗೆ ಅಂತ ಸಪ್ರೇಟಾಗಿ ಬಂದು ಅದರದ್ದೊಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಬಟ್ ಆನ್ ದ ವೇ ನಾವೊಂದು ಅರ್ಧ ಗಂಟೆ ಸ್ಟಾಪ್ ಮಾಡಿಬಿಟ್ಟು ಸಹಸ್ರಲಿಂಗನ ನೋಡಿಕೊಂಡು ನಾವು ಊರ ಕಡೆ ಹೊರಟ್ವಿ. ಸೊ ಯಾರ್ಯಾರು ಶಿರ್ಸಿ ಕಡೆ ಬರ್ತಾ ಇದ್ದೀರಾ, ಯಾರು ಟ್ರಿಪ್ ಮಾಡೋಕ್ಕೆ ಬರ್ತಿದ್ದೀರಾ ಅಂದರೆ ಈ ಪ್ಲೇಸ್ ಮಿಸ್ ಮಾಡಲೇಬೇಡಿ. ಸೊ ಸಾವಿರಾರು ಲಿಂಗಗಳು ಈ ನದಿಯ ತಟದಲ್ಲಿದೆ. ಆ್ಯಂಡ್ ಎಕ್ಸ್ಪೆಷಲಿ ಸಮ್ಮರಲ್ಲಿ ನಿಮಗೆ ಆರಾಮಾಗಿ ನೀವು ಬಂದು ನಡ್ಕೊಂಡು ಬಂದುಬಿಟ್ಟು ನಾವು ನೋಡ್ಬೋದು. ನಮಗೆ ಯಾವುದೇ ರೀತಿ ಇಂಬ್ಲ ಹುಳ ಎಲ್ಲ ಕಚ್ಚಲ್ಲ. ಆರಾಮಾಗಿ ಬಂಡೆ ಮೇಲೆ ಕಟ್ಟೆ ಮೇಲೆ ಕೂತ್ಕೊಂಡು ನೋಡ್ಬೋದು. ಆ್ಯಂಡ್ ಎಲ್ಲ ಕಡೆ ನಡ್ಕೊಂಡು ಹೋಗ್ಬೋದು, ಜಂಪ್ ಮಾಡ್ಕೊಂಡು ಅಡ್ವೆಂಚರಸ್ ಆಗಿ. ಆ್ಯಂಡ್ ತುಂಬ ಜನ ಅಲ್ಲಿ ಕಲ್ಲೆಲ್ಲ ಜೋಡಿಸಿಟ್ಟಿದ್ದಾರೆ. ನಾವು ಮನೆ ಕಟ್ಟಬೇಕು ಅಂತ ಇದ್ದವರೆಲ್ಲ ಆ ಥರ ಕಲ್ಲನ್ನೆಲ್ಲ ಜೋಡಿಸಿಡ್ತಾರೆ, ಎಷ್ಟು ಫ್ಲೋರ್ ಬೇಕು ಅನ್ನೋ ಥರ. ಅದೊಂದು ಪ್ರತೀತಿ ಈ ಪವಿತ್ರ ಸ್ಥಾನಗಳೆಲ್ಲ ಬಂದಾಗ. ಸೊ ಈ ಒಂದು ಸಹಸ್ರಲಿಂಗನ ಮುಗಿಸ್ಕೊಂಡು ನಮ್ಮದು ವುಮೆನ್ಸ್ ಗ್ಯಾಂಗ್ ವಿ ಆರ್ ಬ್ಯಾಕ್ ಟು ಅವರ್ ಹೌಸ್ ಹೋಲ್ಡ್. ಎಕ್ಸ್ಪೆಷಲಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಸ್ಕೂಲ್ ರೂಟೀನ್ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀವಿ ಎಲ್ಲ ಮಮ್ಮಿಗಳು. ಸೊ ಒಂಥರ ಕ್ಯೂಟಾಗಿ ಒಂದು ಸ್ವೀಟೆಸ್ಟ್ ಪಿಕ್ನಿಕ್ ಮಾಡಿಕೊಂಡು ಶಿರ್ಸಿಯಲ್ಲಿ ಒಂದು ಸ್ಟಾಪ್ ಮಾಡಿ ಅಲ್ಲೂ ಒಂದು ಸ್ವಲ್ಪ ಟೀ ಕಾಫಿ ಎಲ್ಲ ಕುಟ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಎಸ್, ವಿ ಆರ್ ಹ್ಯಾಪಿ. ಮಿಸ್ ಮಾಡ್ಕೊತೀವಿ ಡೆಫಿನೆಟ್ಲಿ ಒಂದು ಡೇನ. ತುಂಬ ಮೆಮೊರೇಬಲ್ ಬೆಸ್ಟ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಗರ್ಲ್ಸ್ ಅಷ್ಟೇ, ಗರ್ಲ್ಸ್ ನೈಟ್ ಔಟ್ ಥರ.
1 ಡೇ ಅಷ್ಟೇ ಇದ್ದಿದ್ದು. ಹಿಂದಿನ ದಿನ ಹೊರಟಿದ್ವಿ, ನೆಕ್ಸ್ಟ್ ಡೇ ಕರೆಕ್ಟ್ ನೈಟ್ 8 o'clock ತನಕ ವಾಪಸ್ ಮನೆ ಒಳಗಡೆ ರೀಚ್ ಆದ್ವಿ. ಸೊ ದಿಸ್ ಆಲ್ ಅಬೌಟ್ ಅವರ್ ದಾಂಡೇಲಿ ಟ್ರಿಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಮೈ ಚಾನಲ್ ಈಶಾಮ್ ವ್ಲಾಗ್ಸ್.